ಮುನ್ನೋಟ. ಮನೆಗಳು ಚಿಕ್ಕ ಚಿಕ್ಕದಾಗುತ್ತಿರುವ ಇವತ್ತಿನ ದಿನಗಳಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಇರುವ ಮನೆಗಳೇ ಹೆಚ್ಚು. ಕೆಲವು ಮನೆಗಳಲ್ಲಿ ಮುದುಕರಾಗಿರುವ ತಾಯಿ ತಂದೆಯರು ವಾಸಿಸುತ್ತಿರಬಹುದು. ಇಂತಹ ಚಿಕ್ಕ ಚಿಕ್ಕ ಕುಟುಂಬಗಳಲ್ಲಿ ಮನೆ ಕೆಲಸಗಳೆಲ್ಲ ಮನೆಯೊಡತಿಯೊಬ್ಬಳ ಮೇಲೆಯೇ ಬಿದ್ದಿರುತ್ತವೆ. ದೊಡ್ಡ ಕುಟುಂಬಗಳಲ್ಲಿರುವಂತೆ 3-4 ಮಂದಿ ಮಹಿಳೆಯರು ತಮ್ಮೊಳಗೆ ಹಂಚಿಕೊಂಡು ಮಾಡುವುದಕ್ಕಿಂತ ಇದು ತುಂಬ ಕಷ್ಟ. ಆಹಾರ ವಸ್ತುಗಳ ಮತ್ತು ಬೇರೆ ಬೇಡಿಕೆಗಳ ಬೆಲೆ ದಿವಸದಿಂದ ದಿವಸಕ್ಕೆ ಏರುತ್ತಿರುವ ಈ ದಿವಸಗಳಲ್ಲಿ ಮನೆಯೊಡತಿಗೆ ಮನೆಗೆಲಸವನ್ನಷ್ಟೇ ಮಾಡುತ್ತಾ ಕುಳಿತು ಇರಲು ಬರುವುದಿಲ್ಲ. ಅದರೊಂದಿಗೆ ಶಾಲೆ ಕಾಲೇಜುಗಳಲ್ಲಿ ಇಲ್ಲವೇ ಆಫೀಸು ಫ್ಯಾಕ್ಟ್ರಿಗಳಲ್ಲಿ ಒಪ್ಪತ್ತಿನ ಇಲ್ಲವೇ ಇಡೀ ದಿನದ ಬೇರೆ ಕೆಲಸಗಳಲ್ಲೂ ಸೇರಿಕೊಂಡು ಕುಟುಂಬದ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಅವರು ಮಾಡಬೇಕಾಗುತ್ತದೆ. ಇದರಿಂದಾಗಿ ಮನೆಯೊಡತಿಯ ಮೇಲೆ ಮನೆಗೆಲಸವೆಂಬುದು ಒಂದು ಹೆಚ್ಚಿನ ಹೊರೆಯಾಗಿ ಬಿಡುತ್ತದೆ. ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುವ ಬಗೆ ಹೇಗೆ ಎಂಬುದನ್ನು ನಾವು ಅವಕ್ಕೆ ಬೇಕಾದ ಪಳಗಿಗಳ ಮೂಲಕ ಕಲಿಯುತ್ತೇವೆ. ಆದರೆ ಮನೆ ಕೆಲಸಗಳನ್ನು ಮಾಡುವ ಬಗೆ ಹೇಗೆ ಎಂಬುದನ್ನು ಕಲಿಸಲು ಇಂತಹ ಪಳಗಿಕೆಯ ತರಗತಿಗಳಿರುವುದಿಲ್ಲ. ಇದ್ದರೂ ನಮ್ಮಲ್ಲಿ ಹೆಚ್ಚಿನವರಿಗೂ ಅವಕ್ಕೆ ಹೋಗಿ ಕಲಿಯಲು ಬರುವುದಿಲ್ಲ. ಹಿಂದಿನ ಕಾಲದಲ್ಲಾದರೆ ಹುಡುಗಿಯರು ತಮ್ಮ ತಾಯಂದಿರೊಂದಿಗೆ ಮತ್ತು ಅಕ್ಕ ತಂಗಿಯರೊಂದಿಗೆ ಬೆರೆತು ಬೇರೆ ಬೇರೆ ಬಗೆಯ ಮನೆ ಕೆಲಸಗಳನ್ನು ಮಾಡುವ ಸರಿಯಾದ ಕ್ರಮ ಹೇಗೆ ಎಂಬುದನ್ನು ಕಲಿತುಕೊಳ್ಳುತ್ತಿದ್ದರು. ಅದೇ ಅವರಿಗೆ ಪಳಗಿಕೆಯಾಗುತ್ತಿತ್ತು. ಆದರೆ ಇವತ್ತಿನ ಹುಡುಗಿಯರು ಮದುವೆಯಾಗುವವರೆಗೆ ಶಾಲೆ ಕಾಲೇಜುಗಳ ಓದಿನಲ್ಲಿ ನಿರತರಾಗಿರುವ ಕಾರಣ ಅವರಿಗೆ ಮನೆಗೆಲಸಗಳ ಗೊಡವೆಗೆ ಹೋಗಲಾಗುವುದಿಲ್ಲ. ಆಮೇಲೆ ಮದುವೆಯಾದೊಡನೆ ಅವರು ಗಂಡನ ಮನೆಗೆ ಹೋಗಿ ಕೂಡಲೇ ಮನೆಗೆಲಸಗಳಲ್ಲಿ ಯಾವ ಪಳಗಿಕೆಯೂ ಇಲ್ಲದೆ ತೊಡಗಿಕೊಳ್ಳಬೇಕಾಗುತ್ತದೆ. ಅವರಲ್ಲಿ ಕೆಲವರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಬೇರೆಯವರು ಮಾಡುವುದನ್ನು ನೋಡಿ ಮತ್ತು ಅವರಿವರ ಹತ್ತಿರ ಕೇಳಿ ತಿಳಿದು 1-2 ವರ್ಷಗಳಲ್ಲೇ ಈ ಕೆಲಸದಲ್ಲಿ ಪರಿಣತರಾಗಿ ಬಿಡುತ್ತಾರೆ. ಆದರೆ ಬೇರೆ ಕೆಲವರು ವರ್ಷಗಳೆಷ್ಟೇ ಕಳೆದರೂ ಮನೆಯಲ್ಲಿ ಒಂದು ಕೆಲಸವನ್ನೂ ಸರಿಯಾಗಿ ಮಾಡಲು ಸಾಧ್ಯವಾಗದೆ ಪೇಚಾಡುತ್ತಿರುತ್ತಾರೆ. ಇಂತಹ ಮನೆಯೊಳತಿ ಇರುವ ಮನೆಯೊಳಗೆ ಕಾಲಿಡುವಾಗಲೇ ಈ ವಿಷಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕೆಲವೊಮ್ಮೆ ಈ ಎರಡನೇ ಬಗೆಯ ಮನೆಯೊಡತಿಯರು ಒಂದು ಕೆಲಸವನ್ನು ಯಾವ ಉದ್ದೇಶಕ್ಕಾಗಿ ಮಾಡುತ್ತಿದ್ದೇವೆ ಎಂಬುದನ್ನು ತಿಳಿಯದೆ ಇಲ್ಲವೇ ವಿಚಾರಿಸದೆ ಹಾಗೆಯೇ ಮಾಡುತ್ತಿರುತ್ತಾರೆ. ಉದಾಹರಣೆಗೆ ಇಂತಹವರು ದಿನಾಲೂ ಅವಸರವಾಗಿ ಮನೆಯಲ್ಲಿರುವ ಎಲ್ಲ ಕೋಣೆಗಳಲ್ಲೂ ಗುಡಿಸುವ ಶಾಸ್ತ್ರ ಮಾಡುತ್ತಾ ಹೋಗುವುದನ್ನು ನೀವು ಕಂಡಿರಬಹುದು. ಇವರು ಈ ರೀತಿ ಗುಡಿಸುವ ಕೆಲಸವನ್ನೇನೋ ಮಾಡಿ ಮುಗಿಸುತ್ತಾರೆ. ಆದರೆ ಕೋಣೆಗಳಲ್ಲಿ ಕಸ ಮಾತ್ರ ಹಾಗೆಯೇ ಬಿದ್ದಿರುತ್ತದೆ. ಯಾಕೆ ಹೀಗೆ ಮಾಡುತ್ತೀರೆಂದು ಕೇಳಿದರೆ ಸರಿಯಾಗಿ ಗುಡಿಸಲು ಸಮಯವಿಲ್ಲ ಎಂಬ ಉತ್ತರ ಬಂದೀತು. ಕಸ ಗುಡಿಸುವುದು ಕೋಣೆಯಲ್ಲಿರುವ ಕಸ ಹೋಗುವುದಕ್ಕೆ ತಾನೇ. ಗುಡಿಸಿದ ಮೇಲೂ ಕಸ ಹಾಗೆಯೇ ಉಳಿಯುವುದಾದರೆ ಗುಡಿಸುವುದಕ್ಕಾಗಿ ಅಷ್ಟು ಸಮಯ ಹಾಳು ಮಾಡಿದ ಹಾಗಲ್ಲವೇ? ಇದಕ್ಕೆ ಬದಲು ಸಮಯವಿಲ್ಲದ ದಿವಸ ಗುಡಿಸುವ ಗೋಜಿಗೆ ಹೋಗದೆ ಸಮಯವಿರುವ ದಿವಸ ಅಚ್ಚುಕಟ್ಟಾಗಿ ಗುಡಿಸಿದರೆ ಸಮಯದ ಉಳಿತಾಯವೂ ಆದೀತು, ಗುಡಿಸುವ ಉದ್ದೇಶವೂ ಪೂರ್ತಿಯಾದೀತು. ಹಬ್ಬದ ದಿವಸಗಳಲ್ಲಿ ಬೇರೆ ಬೇರೆ ಬಗೆಯ ತಿಂಡಿಗಳನ್ನು ಮಾಡುವುದು ಬಳಕೆ. ಅದನ್ನು ತಿಂದು ಮನೆಯಲ್ಲಿರುವವರೆಲ್ಲ ಹಬ್ಬದ ದಿವಸ ಆನಂದದಲ್ಲಿರಬೇಕೆಂದಲ್ಲವೇ ಇದರ ಉದ್ದೇಶ. ಆದರೆ ಹಬ್ಬಕ್ಕೆ ಬೇಕಾಗುವ ತಿಂಡಿಗಳನ್ನೆಲ್ಲ ಮನೆಯೊಡತಿ ಒಬ್ಬಳೇ ಮಾಡಬೇಕಾಗಿ ಬಂದಲ್ಲಿ ಮಾಡಲು ಸಾಧ್ಯವಿಲ್ಲದಷ್ಟು ಕೆಲಸ ಅವಳ ತಲೆ ಮೇಲೆ ಬೀಳುತ್ತದೆ. ಇದರ ಪರಿಣಾಮವೇನೆಂದರೆ ಇಡೀ ದಿವಸ ಮನೆಯಲ್ಲಿ ಎಲ್ಲರ ಮೇಲೂ ಇವರು ಸಿಡಿಮಿಡಿಗೊಳ್ಳುತ್ತಾರೆ ಮತ್ತು ಇದರಿಂದಾಗಿ ಹಬ್ಬದ ದಿವಸ ಮನೆಯಲ್ಲಿ ಯಾರಿಗೂ ಸಂತೋಷ ಇಲ್ಲವೇ ಉಲ್ಲಾಸ ಇರುವುದಿಲ್ಲ. ಹಾಗಾಗಿ ಈ ತಿಂಡಿಗಳನ್ನೆಲ್ಲ ಮಾಡಿ ಅವರು ಏನನ್ನು ಸಾಧಿಸಬೇಕಾಗಿದೆಯೋ ಅದನ್ನು ಸಾಧಿಸುವಲ್ಲಿ ಸಂಪೂರ್ಣವಾಗಿ ಸೋತಿರುತ್ತಾರೆ. ಮನೆಗೆಲಸದ ಉದ್ದೇಶಗಳನ್ನು ಮಾತ್ರವಲ್ಲ, ಅದನ್ನು ಮಾಡುವ ಬಗೆಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಅನವಶ್ಯಕವಾಗಿ ಸಮಯ, ಶಕ್ತಿ ಮೊದಲಾದವುಗಳನ್ನು ಬೇಕಾದ್ದಕ್ಕಿಂತ ಹೆಚ್ಚು ಕಳೆಯುತ್ತಿರಬೇಕಾದೀತು. ಉದಾಹರಣೆಗೆ ಇಸ್ತ್ರಿ ಹಾಕುವ ಬಗೆ ಹೇಗೆ ಎಂಬುದನ್ನು
ತಿಳಿದಿರುವವರು ಬಹಳ ಬೇಗನೆ ತೊಳೆದಿರುವ ಬಟ್ಟೆಗಳಿಗೆಲ್ಲ ಇಸ್ತ್ರಿ ಹಾಕಿ ಮಡಚಿ ಇರಿಸಬಲ್ಲರು. ಆದರೆ ಇದನ್ನು ತಿಳಿಯದವರು ಗಂಟೆಗಟ್ಟಲೆ ಇಸ್ತ್ರಿ ಹಾಕುತ್ತಾ ಕುಳಿತು ತಮ್ಮ ಸಮಯವನ್ನು ಮತ್ತು ಅದರೊಂದಿಗೆ ವಿದ್ಯುತ್ತನ್ನು ಬಹಳಷ್ಟು ಕಳೆದುಕೊಂಡರು. ಮಾಡಬೇಕಾಗಿರುವ ಮನೆಗೆಲಸದ ಪ್ರಮಾಣ ಒಂದೇ ಆದರೂ ಕೆಲವರಿಗೆ ಅದನ್ನು ಮಾಡಿ ಮುಗಿಸಲು ಹೆಚ್ಚು ಸಮಯ ಬೇಕಾಗುತ್ತದೆ. ಕೆಲವರು ಇಡೀ ದಿವಸ ಎಡೆಬಿಡದೆ ಕೆಲಸ ಮಾಡುತ್ತಿದ್ದರೂ ಅದು ಮುಗಿಯದಿರುತ್ತದೆ. ಆದರೆ ಇನ್ನು ಕೆಲವರು ಅದನ್ನು ಬಹಳ ಬೇಗ ಮಾಡಿ ಮುಗಿಸಿ ಆಮೇಲೆ ವಿಶ್ರಾಂತಿಗೆ ಇಲ್ಲವೇ ಹೊಲಿಗೆ, ಓದು ಮೊದಲಾದವಕ್ಕೆ ಸಾಕಷ್ಟು ಸಮಯವನ್ನು ಉಳಿಸಿಕೊಳ್ಳಲು ಶಕ್ತರಾಗಿರುತ್ತಾರೆ. ಕೆಲಸ ಮಾಡುವ ಬಗೆ ಮತ್ತು ಅದರ ಉದ್ದೇಶಗಳನ್ನು ತಿಳಿದಿರುವುದೇ ಇವರು ಈ ರೀತಿ ಬೇಗನೆ ಮುಗಿಸಲು ಶಕ್ತರಾಗಿರುವುದಕ್ಕೆ ಮುಖ್ಯ ಕಾರಣ. ಇದಲ್ಲದೆ ಮನೆಗೆಲಸಗಳೊಳಗೆ ಕೆಲವನ್ನು ಮಾಡಿಯೇ ತೀರಬೇಕು, ಕೆಲವನ್ನು ಸಾಕಷ್ಟು ಸಮಯವಿಲ್ಲದಿದ್ದರೆ ಮುಂದೂಡಬಹುದು ಮತ್ತು ಇನ್ನೂ ಕೆಲವನ್ನು ಮಾಡದಿದ್ದರೂ ತೊಂದರೆ ಇಲ್ಲ ಎಂಬುದಾಗಿ ಅವುಗಳೊಳಗೆ ತಾರತಮ್ಯಗಳನ್ನು ಕಂಡುಕೊಳ್ಳಲು ಬರುತ್ತದೆ. ಉದಾಹರಣೆಗೆ, ಒದ್ದೆ ಬಟ್ಟೆಯಿಂದ ನೆಲವರಿಸುವ ಕೆಲಸವನ್ನು ಒಂದು ದಿವಸಕ್ಕೆ ಮುಂದೂಡಿದರೆ ತೊಂದರೆಯೇನೂ ಆಗುವುದಿಲ್ಲ. ಆದರೆ ನೆಲದಲ್ಲಿ ಎಲ್ಲಾದರೂ ನೀರೋ ಎಣ್ಣೆಯೋ ಚೆಲ್ಲಿದೆಯಾದರೆ ಅದನ್ನು ಕೂಡಲೇ ಹೊರಸು ತೆಗೆಯುವುದು ಅವಶ್ಯ. ಇಲ್ಲವಾದರೆ ಅದರ ಮೇಲೆ ಯಾರಾದರೂ ಜಾರಿ ಬಿದ್ದು ಬೇರೇನಾದರೂ ಕೇಡುಂಟಾಗಬಲ್ಲದು. ಮನೆಗೆಲಸಗಳನ್ನು ಹೀಗೆ ಬೇರೆ ಬೇರೆ ಬಗೆಗಳಲ್ಲಿ ವಿಂಗಡಿಸಿಕೊಂಡು ಅನುಕೂಲವಿರುವ ಹಾಗೆ ನಡೆಸಿಕೊಂಡು ಹೋಗುವುದೇ ಜಾಣತನ. ಬೇರೆ ಬೇರೆ ಬಗೆಯ ಮನೆ ಕೆಲಸಗಳನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಅವನ್ನು ಬೇರೆ ಬೇರೆ ಬಗೆಗಳಲ್ಲಿ ವಿಂಗಡಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಈ ಪುಸ್ತಕದಲ್ಲಿ ವಿವರಿಸಿ ಹೇಳಲು ಪ್ರಯತ್ನಿಸಿದ್ದೇನೆ. ಈ ವಿಷಯವನ್ನು ತಿಳಿದುಕೊಂಡಲ್ಲಿ ಮನೆಗೆಲಸಗಳನ್ನು ಕ್ರಮ ಪ್ರಕಾರ ಮತ್ತು ಹೆಚ್ಚು ತೊಂದರೆಗಳುಂಟಾಗದಂತೆ ಮಾಡಲು ಸಾಧ್ಯವಾದೀತೆಂದು ನನ್ನ ನಂಬಿಕೆ. ಮನೆಗೆಲಸವೆಂಬುದು ಹೀಗಾದರೂ ಮಾಡಿ ಮುಗಿಸಬೇಕಾಗಿರುವ ತಲೆಯ ಮೇಲೆ ಒಂದು ಹೊರೆ ಎಂಬುದಾಗಿ ಹಲವರ ಅನಿಸಿಕೆಯಾಗಿರುತ್ತದೆ. ಈ ಹೊರೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬೇರೆ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳಲು ಬಹಳ ಮಂದಿ ಮನೆ ಹೆಂಡತಿಯರು ಪ್ರಯತ್ನಿಸುತ್ತಾರೆ. ಹೀಗೆ ಬೇರೊಂದು ಕೆಲಸಕ್ಕೆ ಸೇರಿಕೊಳ್ಳುವುದರಿಂದ ಮನೆಯ ವೆಚ್ಚಕ್ಕೆ ಬೇಕಾಗುವ ಆದಾಯವೂ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುತ್ತದೆ ಎಂಬ ಅಂಶವೂ ಇದೆ. ಆದರೆ ಹೀಗೆ ಬೇರೊಂದು ಕೆಲಸಕ್ಕೆ ಸೇರಿಕೊಳ್ಳುವುದರಿಂದ ಇವರ ತಲೆಯ ಮೇಲೆ ಬೀಳುವ ಮನೆಗೆಲಸದ ಹೊರೆಯೇನೂ ತಪ್ಪಿ ಹೋಗುವುದಿಲ್ಲ. ಆಫೀಸಿನ ಕೆಲಸದೊಂದಿಗೆ ಮನೆಗೆಲಸವನ್ನೂ ಅವರೇ ಮಾಡಿಕೊಳ್ಳಬೇಕಾಗುವುದರಿಂದ ಅವರ ತಲೆ ಮೇಲಿನ ಹೊರೆ ಇನ್ನಷ್ಟು ಹೆಚ್ಚಾಗುತ್ತದೆ ಅಷ್ಟೇ. ಹೊರಲು ಸಾಧ್ಯವಿಲ್ಲದಷ್ಟು ಹೊರೆ ಅವರ ತಲೆಯ ಮೇಲೆ ಬೀಳುವುದರಿಂದ ಆಫೀಸಿನ ಕೆಲಸ ಮತ್ತು ಮನೆಗೆಲಸ ಇವೆರಡೂ ಸರಿಯಾಗಿ ನಡೆಯದೆ ಎರಡು ಕಡೆಗಳಲ್ಲೂ ನೆಮ್ಮದಿ ಮತ್ತು ಆನಂದಗಳು ಇಲ್ಲವಾಗಿ ಬಿಡುತ್ತವೆ. ಯಾಕೆಂದರೆ ಎರಡನ್ನೂ ಸರಿಯಾಗಿ ನೆರವೇರಿಸಿಕೊಳ್ಳಬಲ್ಲವರು ತುಂಬ ಕಡಿಮೆ ಎಂದೇ ಹೇಳಬಹುದು. ಮನೆಗೆಲಸವನ್ನು ತಲೆಯ ಮೇಲೆ ಒಂದು ಹೊರೆ ಎಂಬುದಾಗಿ ತಿಳಿಯುವ ಬದಲು ಬೇರೆ ಕೆಲಸಗಳ ಹಾಗೆ ಅದು ಕೂಡ ಒಂದು ಕೆಲಸ ಎಂದು ತಿಳಿದಿರಾದರೆ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ಆಲೋಚನೆಯ ಬದಲು ಅದನ್ನು ಸರಿಯಾಗಿ ಮತ್ತು ಮನಸ್ಸಿಗೆ ಉಲ್ಲಾಸ ಹುಟ್ಟುವಂತೆ ಮಾಡುವುದು ಹೇಗೆ ಎಂಬ ಆಲೋಚನೆ ನಿಮ್ಮಲ್ಲಿ ಮೂಡಬಲ್ಲದು. ಈ ರೀತಿ ಈ ಕೆಲಸಗಳಲ್ಲಿ ಉಲ್ಲಾಸ ಮತ್ತು ನೆಮ್ಮದಿಗಳನ್ನು ಕಾಣಲು ನೀವು ಪ್ರಯತ್ನಪಟ್ಟರಾದರೆ ನಿಮ್ಮ ಮನೆಯಲ್ಲಿಯೂ ಉಲ್ಲಾಸ ಮತ್ತು ನೆಮ್ಮದಿಗಳು ತುಂಬಿಕೊಂಡು ಮನೆ ಆದೀತು. ಬರಿಯ ಇಟ್ಟಿಗೆ ಮರಗಳ ಒಂದು ಸೆರೆಮನೆಯಾಗಲಾರದು. ಮನೆಯಲ್ಲಿರುವವರಿಗೆ ಊಟ, ತಿಂಡಿ ಮತ್ತು ವಿಶ್ರಾಂತಿಗಳನ್ನು ಒದಗಿಸುವುದು, ಮೈಸರಿ ಇಲ್ಲದವರಿಗೆ ಆರೈಕೆಯನ್ನು ಒದಗಿಸುವುದು ಮತ್ತು ಚಿಕ್ಕ ಮಕ್ಕಳಿಗೆ ಜೀವನವನ್ನು ಎದುರಿಸಲು ಬೇಕಾಗುವ ಸರಿಯಾದ ಬೆಳವಣಿಗೆ, ಪಳಗಿಕೆ ಮೊದಲಾದವನ್ನು ಒದಗಿಸುವುದು ಮನೆಗೆಲಸದ ಮುಖ್ಯ ಉದ್ದೇಶಗಳಾಗಿವೆ. ಇವೆಲ್ಲವೂ ಮನೆಯಲ್ಲಿರುವವರ ಮಟ್ಟಿಗೆ ತುಂಬ ಮುಖ್ಯವಾದ ವಿಷಯಗಳಾದುದರಿಂದ ಮನೆಗೆಲಸ ಸರಿಯಾಗಿ ನಡೆಯದಿದ್ದರೆ ಆ ಮನೆಯಲ್ಲಿರುವವರ ಜೀವನವೂ ಸರಿಯಾಗಿ ಸಾಗಲಾರದು. ಹಾಗಾಗಿ ಮನೆಗೆಲಸವನ್ನು ಒಂದು ಹೊರೆ ಎಂದು ತಿಳಿಯದೆ ಒಂದು ಮುಖ್ಯವಾದ ಕೆಲಸವೆಂದು ತಿಳಿದು ಅದನ್ನು ಸರಿಯಾಗಿ ಮಾಡಲು ಪ್ರಯತ್ನಿಸಿದರಾದರೆ ಅದರಿಂದ ನೀವು ಮತ್ತು ನಿಮ್ಮ ಮನೆಯವರು ನೆಮ್ಮದಿಯಿಂದ ಬಾಳುವಂತಾಗಬಲ್ಲುದು.